ಕಟ್ಟಡ ಕಾರ್ಮಿಕರಿಗೆ ಘನ ಸರ್ಕಾರದಿಂದ ಸಂಚಾರಿ ಆಸ್ಪತ್ರೆ ಸೇವೆ. ಮೂಡಿಗೆರೆ ತಾಲೂಕು ಶಾಸಕರಾದ ನಯನ ಮೊಟ್ಟಮ್ಮ ಕಟ್ಟಡ ಕಾರ್ಮಿಕರ ಆರೋಗ್ಯ ದೃಷ್ಟಿಯಿಂದ ಮೂಡಿಗೆರೆ ಹಾಗೂ ಕಳಸ ಭಾಗಕ್ಕೆ ಸಂಚಾರಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು. ಮಾಧ್ಯಮದ ಮುಂದೆ ಮಾತನಾಡುತ್ತಾ, ನಮ್ಮ ಸರ್ಕಾರದಿಂದ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಿರುತ್ತೇವೆ. ಹಿಂದೆ ಕಾರ್ಮಿಕರಿಗೋಸ್ಕರ ಟೂಲ್ಸ್ ಕಿಟ್ಗಳನ್ನು ಕೊಡಲಾಗುತ್ತಿತ್ತು. ಅದೇ ರೀತಿ ಈ ಸೇವೆಯನ್ನು ಅವರಿರುವ ಸ್ಥಳದಲ್ಲೇ ನೀಡಲಾಗುತ್ತಿದೆ. ಮಾನ್ಯ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ನೇತೃತ್ವದಲ್ಲಿ ಚಾಲನೆಯನ್ನು ನೀಡಿದ್ದೇವೆ ಎಂದು ತಿಳಿಸಿದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಇವತ್ತು ಏನು ನಮ್ಮ ಜನ ಸರ್ಕಾರದ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಏನಿವತ್ತು ಮೊಬೈಲ್ ಯೂನಿಟ್ ಅಂತ, ಮೆಡಿಕಲ್ ಯೂನಿಟ್ ಅಂತ ಶುರು ಮಾಡಿದ್ದೀವಿ. ಅದನ್ನು ಇವತ್ತು ಮೂಡಿಗೆರೆ ಮತ್ತು ಕಳಸ ತಾಲೂಕಿಗೆ ಚಾಲನೆಯನ್ನು ನಾವು ಇವತ್ತು ಇಲ್ಲಿ ಕೊಟ್ಟಿದ್ದೀವಿ. ನನ್ನ ಪ್ರಕಾರ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಈ ಮೊಬೈಲ್ ಯೂನಿಟ್ ಪ್ರತಿ ಹಳ್ಳಿಗೆ ಏನು ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಅವರಿಗೆ ಇದು ಸಿಗುವಂಥ ಒಂದು ಸವಲತ್ತು. ಇಲ್ಲಿವರೆಗೂ ನಾವು ಟೂಲ್ ಕಿಟ್ಸ್ನ ಕೊಡ್ತಾಯಿದ್ವು, ಆದರೆ ನಿಜವಾಗ್ಲೂ ಅವರ ಆರೋಗ್ಯದ ಪರ ಒಂದು ಕಾಳಜಿನ ವಹಿಸ್ಕೊಂಡು ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಈ ಒಂದು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಇದೊಂದು ಮೊಬೈಲ್ ಯೂನಿಟಿನ ಚಾಲನೆಯನ್ನು ಕೊಟ್ಟಿದ್ದೀವಿ. ಮೂಡಿಗೆರೆ ಮತ್ತು ಕಳಸದಲ್ಲಿ ಒಂದು 4,000 ಜನ ಕಾರ್ಮಿಕರಾಗಿ ಒಂದು ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಮಾಡ್ಕೊಂಡಿದ್ದಾರೆ. ಈಗ ಪ್ರತಿ ತಿಂಗಳು ಇದಕ್ಕೊಂದು ರೂಟ್ ಮ್ಯಾಪ್ ಅಂತ ಇರುತ್ತೆ. ಈ ರೂಟ್ ಮ್ಯಾಪ್ ಮೂಲಕ ಆ ಕಾರ್ಮಿಕರಿಗೆ ಅವರು ಮುಂಚಿತವಾಗಲೇ ಈ ಒಂದು ಮೊಬೈಲ್ ಯೂನಿಟಿಂದ ಕರೆಗೆ ಹೋಗುತ್ತೆ, ಅವರ ಒಂದು ಊರಿಗೆ ಬರ್ತಾ ಇದ್ದಾರೆ ಅಂತ. ಆ ಊರಿಗೆ ಬಂದಾಗ ಕಾರ್ಮಿಕರು ಬಂದು ಅವರ ಟೆಸ್ಟಿಂಗು ಅವ್ರಿಗೆ ಮತ್ತು ಅವರು ಏನು ಡಿಪೆಂಡೆನ್ಸ್ ಇದ್ದಾರೆ, ಅವರ ವೈಫ್ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವರಿಗೂ ಕೂಡ ಈ ಸವಲತ್ತು ಸಿಗುತ್ತೆ, ಅವ್ರಿಗೂ ಈ ಅವಕಾಶ ಇದೆ. ಇದರಲ್ಲಿ ಎಲ್ಲ ರೀತಿಯ ಅಂದರೆ ಒಂದು ಲ್ಯಾಬ್ ಕೂಡ ಸೆಟಪ್ ಆಗಿದೆ. ಸೊ ಬೇಸಿಕ್ಕಾಗಿ ನಿಮ್ಮದು ಬ್ಲಡ್ ಕೌಂಟ್ ಆಗಲಿ, ನಿಮಗೆ ಯೂರಿನ್ ಸ್ಯಾಂಪಲ್ ಆಗಲಿ, ಮತ್ತು ಅದ್ರ ಜೊತೆ ಒಂದು ಫಾರ್ಮಸಿನೂ ಕೂಡ ಇದೆ. ಒಂದು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಇದು ಒಂದು ಒಳ್ಳೆಯ ನಾವು ಸರ್ಕಾರ ಕೊಡ್ತಿರೋ ಒಂದು ಒಳ್ಳೆಯ ಸವಲತ್ತು ಅಂತ ನಾನು ಭಾವಿಸ್ತೀನಿ. ಇದರಿಂದ ಒಳ್ಳೆಯದಾಗುತ್ತೆ ನಮ್ಮೆಲ್ಲ ಕಾರ್ಮಿಕರಿಗೆ. ಯಾಕಂದರೆ ಇಲ್ಲಿದ್ರೆ ಪ್ರತಿಯೊಬ್ಬರು ತಾಲೂಕು ಹಾಸ್ಪಿಟ್ಲಿಗೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಇದು ಮೊಬೈಲ್ ಯೂನಿಟ್ ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾವ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ಅವರಿಗೆ ಕೊಡುವಂಥ ಒಂದು ಸೌಲಭ್ಯ. ಅದ್ರ ಜೊತೆ ಒಂದು 6 ಜನ ಸ್ಟಾಫ್ ಇದ್ದಾರೆ. ಇಬ್ಬರು ನರ್ಸಿಂಗ್ ಸ್ಟಾಫು, ಒಬ್ಬರು ಡಾಕ್ಟ್ರು ಆಲ್ವೇಸ್ ಇರ್ತಾರೆ, ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಮತ್ತು ಒಬ್ಬರು ಡ್ರೈವರ್ ಇರ್ತಾರೆ, ಒಬ್ಬರು ಫಾರ್ಮಸಿಸ್ಟ್ ಇರ್ತಾರೆ. ಸೊ ಇಷ್ಟು ಜನ ಒಟ್ಟಾಗಿ ಹೋಗೋದ್ರಿಂದ ಇದು ಒಳ್ಳೆಯ ನಿಜವಾಗ್ಲೂ ಅನುಕೂಲ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಇದು ನಿಜವಾಗ್ಲೂ ಸ್ವಾಗತಾರ್ಹ. ಇದನ್ನು ಆದಷ್ಟು ನಮ್ಮ ಎಲ್ಲ ಕಟ್ಟಡ ಕಾರ್ಮಿಕರು ಉಪಯೋಗಿಸ್ಕೊಂಡು, ಯಾಕಂದರೆ ಅವರು ಮಾನಿಟರ್ ಮಾಡೋದಿಲ್ಲ, ಅವರಿಗೆ BP ಇದೆಯೋ, ಶುಗರ್ ಇದೆಯೋ, ಅದನ್ನೆಲ್ಲ ಯಾರು ಪಾಪ ಕೂಲಿ ಕೆಲಸ ಮಾಡೋರು ಮಾನಿಟರೇ ಮಾಡೋದಿಲ್ಲ. ಅದಕ್ಕೆ ಇದು ಒಳ್ಳೆಯ ಒಂದು ಚಾಲನೆಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ನನ್ನ ಒಂದು ಭಾವನೆ.